ಹಲೋ, ನಮಸ್ಕಾರ. ಕಾಫಿ ಕುಯ್ಯೋದ್ನ ಮಿನಿ ಲಾಗ್ಸ್ ಹಾಕ್ದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ತುಂಬಾ ಥ್ಯಾಂಕ್ಸ್. 8 ಲ್ಯಾಕ್ ಅಷ್ಟು ವ್ಯೂಸ್ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮಿನಿ ಲಾಗ್ಸ್ ಎಲ್ಲ ಹೇಳ್ದಾಗೆ ನಾನು ತ್ರಿಶೂಲ್ ಇವತ್ತು ಕಾಫಿಗೆ ಫಸ್ಟೇ ಅಲ್ಲ ಪೂಜೆ ಮಾಡಿ ಕುಯ್ಕೊಬರೋಣ ಅಂತ ಹೊರಟಿದ್ವಿ. ತ್ರಿಶೂಲಿಗೆ ಶೂ ಆಗ್ತಲೇ ಇದ್ರೆ ತೋಟಕ್ಕೆ ಹೋಗೋತ್ತಿಗೆ ಹಿಂಸೆ ಮಾಡ್ತಾನೆ ಕರ್ಕೋ ಕರ್ಕೋ ಅಂತ. ಹಾಗಾಗಿ ಅವನಿಗೆ ತೋಟಕ್ಕೆ ಹೋಗೋತ್ತಿಗೆ ಯಾವಾಗ್ಲೂ ನಾನು ಶೂಸ್ ಹಾಕಿ ಕರ್ಕೊ ಹೋಗೋದು. ದೇವ್ರ ಪೂಜೆಗೂ ಸಹ ಹೂವ ಬೇಕಿತ್ತು. ಹಾಗಾಗಿ ನಾನು ಮನೆ ಹತ್ರನೇ ಹೂವ ಎಲ್ಲ ಕುಯ್ಕೊಂಡೆ. ಈ ದಾಸವಾಳ ಗಿಡದಲ್ಲಿ ಎನಿ ಟೈಮ್ ಹೂವ ಇದ್ದೇ ಇರುತ್ತೆ ಯಾವಾಗ್ಲೂ. ನನ್ನ ಫೇವ್ರೆಟ್ ದಾಸವಾಳ ಇದು. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಅದು. ಹಾಗೇನೆ ಬೇರೆ ದಾಸವಾಳನು ಸ್ವಲ್ಪ ಎಲ್ಲ ಕುಯ್ಕೊಂಡೆ. ಜಾಸ್ತಿ ಹೂವ ಬೇಕಿತ್ತು ಹಾಗಾಗಿ. ತುಂಬಾ ಜನ ಟೆಕ್ಸ್ಟ್ ಹಾಗೆ ಕಮೆಂಟ್ ಮಾಡ್ತಿದ್ರಿ ಗಿಡದೆಲ್ಲ ವಿಡಿಯೋ ಮಾಡಿ ಹಾಕಿ ಅಂತ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು ಬಿಕಾಸ್ ನನಗೆ ಲೆಂತಿ ವಿಡಿಯೋನೇ ಎಡಿಟ್ ಮಾಡಕ್ ಬರ್ತಿರ್ಲಿಲ್ಲ. ಇವಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಅರೇಬಿಕಾ ತೋಡ್ತವ್ರೆಲ್ಲ ಇಷ್ಟೊತ್ತಿಗಾಗ್ಲೇ ಕಾಫಿ ಹಣ್ಣು ಕುಯ್ದು ಇನ್ನೇನು ಥರ್ಡ್ ರೌಂಡ್ ಅಲ್ಲಿ ಇರ್ತಾರೆ. ನಾವು ರೋಬಸ್ಟ್ ಆಗಿರೋದ್ರಿಂದ ಲೇಟು ನಮ್ದು ಹಣ್ಣು ಬರುತ್ತೆ. ಅರೇಬಿಕನ ಪಲ್ಪರ್ ಮಾಡಿಸ್ತಾರೆ. ಹಾಗೆ ಅದು ಹಣ್ಣು ಮಾತ್ರ ಬಿಡಿಸ್ಕೊಂತಾರೆ. ನಾವು ರೋಬಸ್ಟ ಹಾಗೆ ಮಾಡಲ್ಲ. ನಾವು ಚರಿನೇ ಒಣಗ್ಸೋದು. ಪಲ್ಪರ್ನ ಮಾಡ್ಸಲ್ಲ ನಾವು. ಹಣ್ಣು ಕಾಯಿ ಎಲ್ಲ ಮಿಕ್ಸ್ ಮಾಡಿ ಕುಯ್ದ್ಬಿಟ್ಟು ಒಣಗಿಸ್ತೀವಿ. ತ್ರಿಶೂಲ್ ಕೀಟ್ಲೆ ಮಾಡೋ ಇದ್ರಲ್ಲಿ ಕುಂಕುಮ ಬಿಟ್ಟು ಬಂದಿದೆ. ಹಾಗಾಗಿ ಮತ್ತೆ ಹೋಗಿ ತಗೊಬಂದೆ. ಕಾಫಿ ಗಿಡ ಪೂಜೆ ಮಾಡೋಕ್ಕಿಂತ ಫಸ್ಟು ನಮ್ಮ ತೋಟದಲ್ಲಿರೋ ದೇವ್ರಿಗೆ ಪೂಜೆ ಮಾಡ್ಕೊಂಡೆ. ನಮ್ಮ ಅಜ್ಜನ ಕಾಲದಿಂದ ಇದನ್ನ ನಡ್ಸ್ಕೊ ಬರ್ತಾ ಇದ್ದಾರೆ. ವರ್ಷಕ್ಕೊಂದ್ಸತಿ ಕೋಳಿ ಕುಯ್ದ್ಬಿಟ್ಟು ಹಬ್ಬ ಮಾಡ್ತೀವಿ. ಪೂರ್ವಜರು ಹೇಗೆ ನಡ್ಸ್ಕೊಂಡು ಹೋಗಿದ್ದಾರೆ ಅದನ್ನೇ ನಾವು ಇನ್ನು ಫಾಲೋ ಮಾಡ್ತಾ ಬರ್ತಾ ಇದೀವಿ. ತೋಟದಲ್ಲಿ ಆಲ್ಮೋಸ್ಟ್ ಯಾವುದೇ ದೇವ್ರು ಇಟ್ರು ಹಲಸಿನ ಮರದ ಕೆಳಗಡೆನೆ ಇಟ್ಟಿರ್ತಾರೆ. ಹಾಗೆ ವಿಗ್ರಹಗಳಿರಲ್ಲ. ಹಿಂದಿನ ಕಾಲದ್ದೆಲ್ಲ ಕಲ್ಲಲ್ಲೇ ಪೂಜೆ ಮಾಡಿ ಇಟ್ಟಿರ್ತಾರೆ. ಅದೇ ತರ ನಮ್ ತೋಟದಲ್ಲೂ ಸಹ ಕಲ್ಲಲ್ಲೇ ಪೂಜೆ ಮಾಡಿದ್ರು. ಹಾಗೆ ಹಲಸಿನ ಮರದ ಕೆಳಗಡೆನೆ ಇತ್ತು. ಅದಕ್ಕೊಂದು ಚಿಕ್ಕದಾಗಿ ಕಟ್ಟೆ ಕಟ್ಸಿದ್ದಾರೆ ಅಪ್ಪ 2 ವರ್ಷದಿಂದ. ಯಾರೆಲ್ಲ ಈ ತರ ತೋಟದಲ್ಲಿ ದೇವರಿಗೆ ಪೂಜೆ ಮಾಡ್ತೀರಾ ಕಮೆಂಟ್ ಮಾಡಿ. ಮಿನಿ ಲಾಗ್ಸ್ ಹಾಕ್ದಾಗ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಕೆಲ್ಸಕ್ಕೆ ಜನ ಬೇಕಾ ಅಂತ. ಸದ್ಯಕ್ಕೆ ನಮಗೆ ಜನ ಇದ್ದಾರೆ. ಮುಂದೆ ಏನಾದ್ರೂ ಬೇಕಾದ್ರೆ ನಾನು ಹೇಳ್ತೀನಿ. ಕೆಲವು ಕಮೆಂಟಿಗೆಲ್ಲ ರಿಪ್ಲೈ ಮಾಡಕ್ ಆಗಲ್ಲ. ತುಂಬಾ ಕಮೆಂಟ್ಸ್ ಬಂದಿತ್ತು. ಹಾಗಾಗಿ ಯಾರಿಗಾದ್ರೂ ರಿಪ್ಲೈ ಮಾಡಿಲ್ಲ, ಟೆಕ್ಸ್ಟಿಗೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರಾಗ್ಬೇಡಿ. ತ್ರಿಶೂಲ್ನ ತೋಟಕ್ಕೆ ಕರ್ಕೋಗಿದ್ರಿಂದ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದ. ಪದೇ ಪದೇ ಬಂದು ಅದು ಕೊಡು ಮಮ್ಮಿ ಇದು ಕೊಡು ಮಮ್ಮಿ ಅಂತ ಎಲ್ಲ ಎಳಿತಾ ಇದ್ದ. ಅವ್ನ್ ಮನೇಲಿ ಬಿಟ್ಟೋದ್ರು ಕೀಟ್ಲೆ ಮಾಡ್ತಾನೆ, ತೋಟಕ್ಕೆ ಕರ್ಕೋದ್ರು ಕೀಟ್ಲೆ ಮಾಡ್ತಾನೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದ್ ಕಾಫಿ ಗಿಡದಡಿ ಕೂರ್ಸಿ ಆಟ ಆಡೋ ಅಂತ ಎಲ್ಲ ಟಾಯ್ಸ್ ಎಲ್ಲ ಕೊಟ್ಟು ಬಂದಿದ್ದೆ. ಆದ್ರೂ ಕೀಟ್ಲೆ ಮಾಡ್ತಾ ಬರ್ತಾನೆ ಇದ್ದ ಪದೇ ಪದೇ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಮ್ಯಾಮ್ ಕಾಫಿ ಪುಡಿ ಕಳ್ಸಿ, ಅಡ್ರೆಸ್ ಕೊಡ್ತೀವಿ, ಫೋನ್ ಪೇ ಮಾಡ್ತೀವಿ ಅಂತ. ಡೀಟೇಲ್ ಆಗಿ ವಿಚಾರಿಸ್ಬಿಟ್ಟು ಹೇಳ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಮೆಸೇಜ್ ಮಾಡಿ. ಅಲ್ಲೇ ಪಕ್ಕದಲ್ಲಿ ಒಂದು ಜೇಡ್ರು ಬಲೆ ಕಟ್ಟಿತ್ತು. ಎಷ್ಟು ದೊಡ್ಡ ಇತ್ತು ಗೊತ್ತಾ ಅದು. ಹಾಗಾಗಿ ವಿಡಿಯೋ ಮಾಡ್ಕೊಂಡೆ. ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಇದ್ದಿದ್ ಕಾಫಿ ಗಿಡಕ್ಕೆ ಪೂಜೆ ಮಾಡ್ಕೊಂಡೆ. ಸೇಮ್ ದೇವ್ರ ಪೂಜೆ ಹೇಗ್ ಮಾಡ್ತೀವಿ ಹಾಗೆ ನೀರೆಲ್ಲ ಚಿಮುಕ್ಸ್ಬಿಟ್ಟು ಪೂಜೆ ಮಾಡ್ಬೇಕು. ಪ್ರತಿ ವರ್ಷನೂ ನಾವು ಸೇಮ್ ಇದೇ ತರ ಮಾಡ್ತೀವಿ. ಕಾಫಿ ಕುಯ್ಯೋಕ್ಕಿಂತ ಫಸ್ಟ್ ಒಂದ್ ಗಿಡಕ್ಕೆ ನೀಟಾಗಿ ಪೂಜೆ ಮಾಡ್ಕೊಂಡು ಆಮೇಲೆ ಕಾಫಿ ಕುಯ್ತೀವಿ. ಪ್ರತಿ ಬೆಳೆಗೂ ಇದೇ ತರ ಮಾಡ್ತಾರೆ. ಕೆಲವು ಕಡೆ ಮಾಡಲ್ಲ ಅನ್ಸುತ್ತೆ ಅಷ್ಟೇ. ಅಜ್ಜನ ಕಾಲದಲ್ಲೆಲ್ಲ ರಾಗಿ, ಭತ್ತ, ಜೋಳ ಹಾಗೆ ಅಡಿಕೆಗೆ ಪ್ರತಿ ಒಂದಕ್ಕೂ ಫಸ್ಟ್ ಕಟಾವಿಗೆ ಬಂದಾಗ ಪೂಜೆ ಮಾಡಿನೇ ಎಲ್ಲದನ್ನು ಕುಯ್ತಾ ಇದ್ರು. ಇವತ್ತು ಫ್ರೈಡೆ ಆಗಿರೋದ್ರಿಂದ ನಾನು ಫ್ರೈಡೇನೆ ಪೂಜೆ ಮಾಡ್ಕೊಂಡೆ. ಯಾಕೆ ಬೆಳಗ್ಗೆ ಫಸ್ಟ್ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ, ರೈತರಿಗೆ ಇಳುವರಿ ಜೊತೆ ಒಳ್ಳೆ ರೇಟುನು ಇರ್ಬೇಕು. ಆದ್ರೆ ಈ ಸತಿ ಕಾಫಿಗೆ ಒಳ್ಳೆ ರೇಟ್ ಇದೆ. ಅರೇಬಿಕಾಕ್ಕೂ ಅಷ್ಟೇ, ರೋಬಸ್ಟಕ್ಕೂ ಅಷ್ಟೇ ಹೈಯೆಸ್ಟ್ ರೇಟ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ಇತ್ತು, ಆದ್ರೆ ಈ ಇಯರ್ ಅಂತೂ ತುಂಬಾ ಚೆನ್ನಾಗಿದೆ ರೇಟು. ಸ್ವಲ್ಪ ಮಳೆ ವ್ಯತ್ಯಾಸದಿಂದ ಎಲ್ಲ ಕಾಫಿ ಉದ್ರೋಗಿದೆ ತುಂಬಾ ಜನಗೆ. ಇವಾಗ್ಲೂ ಅಷ್ಟೇ ಕಾಫಿ ಕುಯ್ಯೋ ಟೈಮಿಗೆ ತುಂಬಾ ಮಳೆ ಹಿಡ್ಕೊಬಿಟ್ಟಿದೆ. ಏನಾಗುತ್ತೆ ಗೊತ್ತಿಲ್ಲ. ಒಣಗ್ಸಕ್ಕೂ ತುಂಬಾ ಕಷ್ಟ ಆಗುತ್ತೆ. ಅದ್ರಲ್ಲೂ ರೋಬಸ್ಟ ಪಲ್ಪರ್ ಮಾಡ್ಸಲ್ಲ. ಹಾಗೆ ಕಾಯಿನೇ ಒಣಗ್ಸೋದ್ರಿಂದ ತುಂಬಾ ಕಷ್ಟ. ಅರೇಬಿಕಾ ಅಟ್ಲೀಸ್ಟ್ ಪಲ್ಪರ್ ಮಾಡಿಸಿರ್ತೀವಿ, ಸ್ವಲ್ಪ ಸ್ವಲ್ಪ ಇರುತ್ತೆ. ಟಾರ್ಪಲ್ ಅಲ್ಲೇ ಮುಚ್ಚಿ ಇಡ್ಬೋದು. ಇದನ್ನ ಎತ್ತಕ್ಕೂ ತುಂಬಾ ಕಷ್ಟ ಆಗುತ್ತೆ. ಇವತ್ ಕೂಡ ನೆಟ್ಟಲ್ಲಿ ನೋಡಿದ್ರು ಈ ವೀಕ್ ಫುಲ್ ಮಳೆನೆ ತೋರಿಸ್ತಿದೆ. 21st ವರ್ಗುನು ಮಳೆನೇ ಇದೆ. ಡೈಲಿ 1 ಇಂಚು 1.5 ಇಂಚ್ ಮಳೆ ಬರ್ತಿದೆ. ಕಾಫಿ ಕುಯ್ಯೋದು ಬಿಡೋದು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಆಗುತ್ತೆ. ಹಾಗೆ ಹಣ್ಣಾಗಿರೋ ಗಿಡನೂ ಅಷ್ಟೇ ಮಳೆ ಹನಿಗೆ ಒಡೆದ್ಬಿಟ್ಟು ಉದ್ರೋಗ್ಬಿಟ್ಟಿದೆ ತುಂಬಾ. ಗಿಡದಡಿ ಎಲ್ಲ ಫುಲ್ ಬೇಳೆ ಬಿಟ್ಬಿಟ್ಟಿದೆ. ರೈತರದ್ದು ಹೀಗೆ ಅಲ್ವಾ, ಬೆಳೆ ರೇಟು ಎರಡೂ ಇರುತ್ತೆ. ಆದ್ರೆ ಮಳೆ ವ್ಯತ್ಯಾಸ ಆಗ್ಬಿಟ್ಟು ಎಲ್ಲ ಹಾಳಾಗ್ಬಿಡುತ್ತೆ. ತ್ರಿಭುವನ್ನ ಮನೇಲೆ ಬಿಟ್ಟು ಬಂದಿದ್ರಿಂದ ಬೇಗ ಬೇಗ ಎಲ್ಲ ಪೂಜೆ ಮಾಡ್ಕೊಂಡು ಕಾಫಿ ಕುಯ್ಯಕ್ ಸ್ಟಾರ್ಟ್ ಮಾಡ್ದೆ.
ರೋಬಸ್ಟ ಹೇಗೆ ಅಂದ್ರೆ ಪ್ರತಿ ಕಾಯಿನೂ ಎಲ್ಲ ಬಿಡಿಸ್ಕೊಂತೀವಿ, ಕಾಯಿನೂ ಹಣ್ಣುನು ಅಂತ ಸಪರೇಟ್ ಮಾಡಲ್ಲ ಅರೇಬಿಕಾ ತರ. ನಾನು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅರೇಬಿಕಾ ಹಾಗೆ ರೋಬಸ್ಟ ಹೇಗೆ ಕುಯ್ತೀವಿ, ಹೇಗೆ ಪಲ್ಪರ್ ಮಾಡಿಸ್ತೀವಿ ಅಂತ. ಹಾಗೆ ನಿಮಗೆ ಕಾಫಿ ತೋಟದು ಯಾವ ತರ ವಿಡಿಯೋಸ್ ಬೇಕು ಅಂತಾನು ಕಮೆಂಟ್ ಮಾಡಿ. ನಾನು ಪೂಜೆ ಮಾಡಿ ಕಾಫಿ ಕುಯ್ಯೋ ಅಷ್ಟೊತ್ತಿಗೆ ತ್ರಿಶೂಲ್ ಒಂದು 10 ಟೈಮ್ಸ್ ಮನೆಗೆ ಹೋಗಿ ಬಂದಿರ್ಬೋದು. ಮತ್ತೆ ನೋಡಿ ಒಬ್ನೇ ಹೋಗ್ತಿದ್ದಾನೆ, ಈ ತರ ಓಡಾಡ್ಕೊಂಡಿರ್ತಾನೆ. ನೈಟ್ ಆಗೋತ್ತಿಗೆ ಕಾಲ್ ನೋವು ಅಂತ ಅಳ್ಳಕ್ ಸ್ಟಾರ್ಟ್ ಮಾಡ್ತಾನೆ. ಈ ಗಿಡದಲ್ಲಂತೂ ಹಣ್ಣು ತುಂಬಾ ಚೆನ್ನಾಗಿತ್ತು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಯಾವ ತರ ವಿಡಿಯೋ ಇಷ್ಟ ಆಗುತ್ತೆ, ಯಾವ ತರ ವಿಡಿಯೋ ಮಾಡಬೇಕು ಅಂತಾನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.